ಈ ಸಲ ಎಲ್ಲ ಇದಾಗ್ಬಿಟ್ಟಿದ್ದಾವೆ. ಗುರು ಭೀಮ್ಸ್ ಏನು ಗುರು ಕ್ರಾಕ್ ಬಂದ್ಬಿಟ್ಟು ಇಲ್ಲಿ ಸಾಕ್ಕೊಂಬಿಟ್ಟಾರ ಇವರು. ಇವನು ಪಾಪ ಆಡೆಲ್ ತೂರಿ ಬೋಲ್ಟ್ ಹಾಕಿದ್ವಿ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಇನ್ಸ್ಪೆಕ್ಟರ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಟಿಂಬುರ್ಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೈಟ್ ಬಂದು ಇಲ್ಲಿ ಬಂದು ತಾಚಿ ಮಾಡಿದ್ವಿ. ಇವಾಗ ಎದ್ದು ಹೊರಟಿದ್ದೀವಿ. ಬರ್ಬೇಕಾದ್ರೆ ಯಾಕೆ ವಿಡಿಯೋ ಮಾಡಿಲ್ಲ ಏನು ಅಂತೇಳಿ ಎಲ್ಲ ಹೇಳ್ತೀನಿ. ಹೊಸ್ದಾಗಿ ಒಂದೊಂದು ಶಿಷ್ಯ 2 ಗಾಡಿ ಜೊತೆಗೆ ಲೋಡ್ ಮಾಡೋಕೆ ಬಂದಿದ್ದಾವೆ. ಹೊರಟಿದ್ದೀವಿ ಗುಜರಾತಿಗೆ. ನಮ್ಮ ಗಾಡಿಗೆಲ್ಲ ಆಸರಾಗೈತೆ ಅಂತೇಳಿ ನಾವು ಬರ್ಬೇಕಾದ್ರೆ ವೀಡಿಯೋನೇ ಮಾಡಲಿಲ್ಲ. ಬೇಜಾರಲ್ಲಿ ಬಂದ್ವಿ. ನೋಡಿ ಇಲ್ಲಿ ಮಕ್ಕಳಿದ್ವಿ, ಹೊರಟಿದ್ದೀವಿ. ಹೊರಡೋಣ ಅಂತಮ್ಮ. ಹಾಂ ಬಾ. ನಾವು ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ನನ್ನ ಗಾಡೀಲಿ ಟ್ರಿಪ್ಪಿಗೆ ಪಂಚರ್ ಆಗೋದಕ್ಕೂ ಟ್ರಿಪ್ಪಿಗೆ ಒಂದೊಂದು ಟೈರ್ ಹೊಡಿಯೋದಕ್ಕೂ ಬೇಜಾರಾಗ್ಬಿಟ್ಟಿದ್ವಿ. ನಮ್ಮ ಓನರ್ ಬೇಜಾರಾಗ್ಬಿಟ್ಟಿದ್ದ. ಆಸರಾಗ್ಬಿಟ್ಟೈತೆ ಕಣ ಗಾಡಿಗೆ ಅಂತೇಳಿ. ಯಾಕಂತೀರಾ, 2 ಟೈರ್ ಹೊಡೆದೋಗಿ ಮೊನ್ನೆ ಸೆಕೆಂಡ್ ಹಾಸ್ಟೆಲ್ ಟೈರ್ ಹೊಡೆದೋಗಿತ್ತಲ್ಲ. ಹಿಂದಿನ ಟ್ರಿಪ್ನಾಗೆ ದೊಡ್ಡಬಳ್ಳಾಪುರಿಗೆ ಫೋಟೋ ತುಂಬಿಕೆ ಬಂದಾಗ ಆ ಟ್ರಿಪ್ನಾಗ ನಮ್ಮ ಓನರ್ ತುಂಬ ಬೇಜಾರಾಗ್ಬಿಟ್ಟಿದ್ದ. ಹೊಸ ಟೈರ್ ಹೊಡ್ಕೊ ಬಂದರೆ ಹೆಂಗಪ್ಪ, ಹೆಂಗಾದ್ರೆ ನನಗೆ ನೋವಾಗ್ತೈತೆ ಕಣೋ ಮನಸ್ಸಿಗೆ. ಹೊಸ ಟೈರ್ ಹೊಡ್ಕೊ ಬಂದ್ರಿ ಅಂತಂದ. ಅದು ಏರ್ ಬಂದಿತ್ತಂದರೆ ಬೋಲ್ಟ್ ನೋಡ್ಕೊಂಡು ಹೊಡಿಬೇಕು, ಅದು ಇದು ಅನ್ನ. ನಾವು ಒಂದು ಸ್ವಲ್ಪ ಬೇಜಾರ್ನಾಗಿದ್ವಿ. ಯಾಕಂತೀರ, ಟ್ರಿಪ್ಪಿಗೆ ಟೈರ್ ಪಂಚರ್ ಬರ್ತಾ 2 ಸಲ ಮತ್ತು ಟೈರ್ ಹೊಡಿತಾನೆ ಅಂತೇಳಿ ವೀಡಿಯೋನೇ ಮಾಡಲಿಲ್ಲ. ಪಾಪ ನಮ್ಮ ಓನರ್ ಯಾವುದೋ ಒಂದು ನಾವು ಸೆಕೆಂಡ್ ಹ್ಯಾಂಡ್ ಟೈರೇ ತರ್ತಿದ್ದಿಲ್ಲ ಗುರು ನಮ್ಮ ಓನರು. ಅಂಥದ್ರಾಗ ಅರ್ಧ ಪಟ್ಟ ನಾನು ಸೆಕೆಂಡ್ ಟೈರ್ ತಂದು ಹಾಕೇನೆ. ನನಗೆ ಬೇಜಾರಾಗ್ಬಿಡ್ತು. ಸೊ ಎಂಥ ಕಷ್ಟ ಬಂದ್ಬಿಡ್ತಿಲ್ಲ ನಮ್ಮ ಓನರ್ಗೆ ಅಂತೇಳಿ. ನಿಜವಾಗ್ಲೂ ಆ ಗಾಡಿಗೆ ಟೈರ್ ಹಾಕ್ಬೇಕು, ಡಮ್ಮಿಗೆ ಟೈರ್ ಹಾಕಿಲ್ಲ. ದುಡ್ಡಿಲ್ಲ, ಹೋಗ್ಬೇಕು ಅಂತೇಳಿ ಕಳಿಸಿದ್ದಾನೆ ಪಾಪ. ನಾವು ಅದೇ ಬೇಜಾರ್ನಾಗಿದ್ವಿ. ನೋಡಿ ಕಳಿಸಿದ್ದೆ ನಾನು. ಒಟ್ಟು ಲೋಡಿಗೆ ಲೋಡಾಗಿ ಬಂದು ನಿಂತಿತ್ತು. ಅವನು ಅಲ್ಲಿಗೆ ಬಂದ. ಅವನು ಲೋಡ್ ಮಾಡ್ಕೊಂಡು ಬಂದ. ಅಂದರೆ ನನ್ನ ನೈಟ್ ಬಂತು, ಅವ್ನು ಬೆಳಿಗ್ಗೆ ಬಂದ. ನಾವು ಬೆಳಗ್ಗೆ ಬಿಟ್ಟಿದ್ದು ನಿಂದೆ ಒಂದು 8 ಗಂಟೆಗೆ. ನೈಟ್ ಬಂದು ಇಲ್ಲೇ ಆಲ್ಟ್ ಮಾಡಿದ್ವಿ ಅಣ್ಣಚ್ಚಿ ಹೋಟ್ಲಾಗೆ ಟಿಂಬೂರ್ನಾಗೆ. ಇವಾಗ ಎದ್ದು ಹೋಗ್ತಾ ಇದೀವಿ ನೋಡಿ. ಬೆಳಿಗ್ಗೆ 6 ಗಂಟೆ ಆಗೈತೆ. ಇಲ್ಲಿ ಅಕ್ಕಿ ತಗೊಂಡ್ರೆ ಅಂತ ಇದ್ದೆ ಗುರು. ಇನ್ನೂ ತೆಗ್ದಿರಲ್ಲ ಅವ್ನು ರೇಷನ್ ಅಂಗಡಿನ. ನಗರ್ನಾಗ ಸಿಗ್ತವೆ. ನಾವು ನೈಟ್ ನಗರ್ಗೆ ಹೋಗ್ಬೇಕಂತಿದ್ವಿ. ಅಂತ ತಿಪ್ಪೇಶಿ ಗಾಡಿಗೆ ಏನಾಯ್ತು ಅಂದರೆ ಶಾರ್ಟ್ ಆಗ್ತೈತೆ. ಎಲ್ಲೋ ಅರ್ತಿಂಗ್ ಟಚ್ ಆಗಿ ಲೈಟೆಲ್ಲ ಆಫ್ ಆಗ್ತಿದ್ದಾವೆ. ಅದಕ್ಕೆ ಇಲ್ಲೇ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ವಿ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ರಾತ್ರಿ ಪಂಡ್ರಾಪುರದ ಇದು ಮಂಗಳವಾಡದಿಂದ ಹಂಗೆ ಸ್ಟಾರ್ಟ್ ಆಯ್ತು ಲೈಟ್ ಹೋಗೋದು. ಅದಕ್ಕೆ ಸುಮ್ಮನೆ ಬಂದುಬಿಟ್ರಿ ಸೀದಾ. ಅಲ್ಲಿಗೆ ಹಾಕ್ಯಂಡು ಬಂದ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೇಜಾರಾಯ್ತು. ಅದೊಂದು ಟೆನ್ಷನ್ನು. ಅದು ಸೇರಿ ಎಲ್ಲ ವೀಡಿಯೋ ಮಾಡೋ ಅಪ್ಸೆಟೇ ಹೋಗ್ಬಿಡ್ತು, ಮೂಡೇ ಹೋಗ್ಬಿಡ್ತು. ಅದಕ್ಕೆ ಸುಮ್ಮನೆ ಬಂದು ಹೋಗ್ತಾಯಿದ್ವಿ ನೋಡಿ. ಅಲ್ಲಿ ಅಣ್ಣಚ್ಚಿ ಹೋಟ್ಲಾಗ ಟೀ ಕುಡಿಯೋಣ ಅಂದರೆ ಟೀ ಚೆನ್ನಾಗಿರಲ್ಲ ಗುರು. ಅದಕ್ಕೆ ಇಲ್ಲೇ ಟೀ ಕುಡ್ದು ಬಿಡೋಣ ಅಂತೇಳಿ ಸೈಡಿಗೆ ಹಾಕ್ತಾಯಿದ್ವಿ ನೋಡಿ. ಟೀ ಕುಡ್ದು ಹೊರಟಿವಿ ನೋಡಿ. ನಾವು ಅಣ್ಣಚ್ಚಿ ಹೋಟ್ಲಾಗೆ ಟೀ ಕುಡಿತಿದ್ವಿ. ಅವನದು ಟೀ ಚೆನ್ನಾಗಿರಲ್ಲ, ಅದಕ್ಕೆ ಅಲ್ಲಿ ಟೀ ಕುಡಿಲಿಲ್ಲ. ಮುಂದೆ ಬಂದು ಟೀ ಕುಡ್ದು ಹೊರಟಿವಿ. ತಿಪ್ಪೇಶಿ ಗಾಡಿ ಹಿಂದೆ ಬರ್ತೈತೆ. 2 ಒಂದೇ ಸರಿ ಹೋಗ್ತಾಯಿದ್ವಿ ನೋಡಿ. ಇವಾಗ ಅದೇ ನಾವು ಎಲೆಕ್ಟ್ರಿಷಿಯನ್ ಅಂಗಡಿ ಐತಲ್ಲ ಮೀರಜ್ಗಾಂವ್ ಹತ್ರ, ಅಲ್ಲೋಗಿ ಒಂದು ಶಾರ್ಟ್ ಆಗ್ತೈತಂತೆ. ಯಾವುದೋ ಸಾಕೆಟ್ ಸುಟ್ಟು ಹೋಗ್ತೈತಂತೆ. ಎಕ್ಸ್ಟ್ರಾ ಲೈಟಿಂದ ಪಾರ್ಕಿಂಗ್ ಎಲ್ಲ ಹೋಗ್ತಾ ಇದ್ದಾವೆ. ಪಾರ್ಕಿಂಗು ಹೆಡ್ಲೈಟು 2 ಬರ್ತಿರೋದು. ಒಳಗೆ ನಾವು 2 ಹೆಡ್ಲೈಟ್ ಬರ್ತಿದ್ದಾವೆ ಅಷ್ಟೇ. ಎಲ್ಲ ಹೋಗ್ತಿದ್ದಾವೆ. ಟ್ರಿಪ್ ಹೋಗ್ಬೇಕಾದ್ರೆ ನನ್ನ ಗಾಡೀಲಿ ಆಗಿತ್ತಲ್ಲ, ಅದು ಹಂಗೆ ಆಗಿರೋದು. ಅಲ್ಲೋಗಿ ರೆಡಿ ಮಾಡಿಸ್ಕೊಂಡ್ರಾತು. ನಾವು ಎಲೆಕ್ಟ್ರಿಷಿಯನ್ ಅಂಗಡಿಯಾಗ ಐಟಮ್ ತಾಂತೀವಲ್ಲ, ಅಲ್ಲೋಗಿ ರೆಡಿ ಮಾಡಿಸ್ಕೊಂಡು ಹಂಗೆ ತಿಂಡಿ ಮಾಡ್ಕೊಂಡು ಹೋದ್ರೆ ಆಯ್ತು. ನಾವು ಬಂದಿದ್ದ ಸ್ಪೀಡಿಗೆ ಇವತ್ತು ವಾಪಿಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗಲಿಲ್ಲ ಅಂದರೆ ಇವತ್ತು ಸಂಡೇ ಹಾಲಿಡೇ. ಅದ್ರಾಗ ಲೋಡ್ ಮಾಡ್ಕೊಂಡು ಅಲ್ಲಿ ನಿಲ್ಲಿಸಿದ್ವಿ. ಟೈರ್ ಯಾವ್ದು ಹಾಕಿದಾನಂತ ತೋರಿಸ್ತೀನಿ. ಬ್ಯಾಕ್ ಬಟನಿನ ಟೈರ್ ತಂದು ಹಾಕಿದಾನೆ ನಮ್ಮ ಓನರ್ ಪಾಪ. ಅರ್ಧ ಬಟನಿಂದು ಹೊಸ ಟೈರ್ ತಂದು ಹಾಕೋಣ ಫ್ರಂಟಿಗೆ.
ಬ್ಯಾಕ್ ಬಟನಿನ ಟೈರ್ ತಂದಾಕೇನೆ, ಅದು ರಿಪ್ಲೇಸ್ಮೆಂಟಿಗೂ ಬರೋದಿಲ್ಲ. ಯಾಕಂತೀರ ಕೇರಳಕ್ಕೆ ಹೋದಾಗ ಬೋಲ್ಟ್ ಹೊಡೆದ್ಬಿಟ್ಟಿತ್ತು, ಕ್ಯಾಲಿಕೇಟ್ಗೆ ಹೋದಾಗ, ಅದಕ್ಕೆ ಅದು ರಿಪ್ಲೇಸ್ಮೆಂಟಿಗೆ ಬರೋಲ್ಲ ಅಂತಂದು ಇವ್ರು ಬೈದ. ಬೋಲ್ಟ್ ಅವನ್ನೆಲ್ಲ ನೋಡ್ಕೊಂಡು ಹೊಡಿಬೇಕಣ ಅಂತಂದು. ಆದ್ರೆ ಏನು ಮಾಡ್ತೀರಾ, ಅದು ನಮ್ಮದು ತಪ್ಪೈತೆ, ಅಲ್ಲಿ ಕಾಣಲಿಲ್ಲ ಬೋಲ್ಟು. ಹತ್ತಿದ ಮೇಲೆ ಗೊತ್ತಾಗಿದ್ದು ಅದು ಬೋಲ್ಟ್ ಅಂತೇಳಿ. ಏನೋ ಇರ್ಬೇಕು ಬಿಡು ಅಂತೇಳಿ ಸುಮ್ಮನೆ ಆದ್ವಿ. ಏನೋ ಒಟ್ಟಿನಾಗಿ ಟೈರು 6 ತಿಂಗಳಿಗೆ ಬರೋ ಟೈರ್ ಹೋಯ್ತು, ಇನ್ನೂ 6 ತಿಂಗಳು ನಡೆಯೋದು ಆ ಟೈರು. ಹಂಗೆ ಆಗ್ತಾಳೆ, ಏನು ಮಾಡೋಕ್ಕೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓನರ್ಸಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಯಾರು ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೆ ಬಿಸ್ಲಾಗ ಜಾಸ್ತಿ ಗಾಡಿನೇ ಓಡಿಸೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿವಿ. ನಿನ್ನೆ 12 ಗಂಟೆಗೆ ನಿಲ್ಲಿಸಿ 3 ಗಂಟೆಗೆ ತೆಗ್ದಿದ್ವಿ. ಅಲ್ಲಿ ಹೋಗಿ ಅವನು ವೈರಿಂಗ್ ರೆಡಿ ಮಾಡಿಸ್ಬೇಕು. ಟೈರು ತೋರಿಸ್ತೀನಿ ಬನ್ನಿ ಯಾವುದಂತೇಳಿ. ಅವ್ನ ಗಾಡಿಗೂ ಟೈರ್ ಹಾಕ್ಬೇಕು, ಪಾಪ ದುಡ್ಡಿಲ್ಲ ಅಂತೆ. ಅದಕ್ಕೆ ನೆಕ್ಸ್ಟ್ ಟ್ರಿಪ್ ಹಾಕ್ತೀನಿ ಅಂತ ಕಳಿಸಿದ. ನಾನು ಹಂಗೇನಿಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದ. ಆಯ್ತು ಬಿಡೋಣ, ಹೋಗಿ ಬರ್ತೀವಿ, 2 ಗಾಡಿ ಜೊತೆಗೆ ಹೋಗ್ತಾಯಿದ್ದೀವಿ ಅಂತೇಳಿ ಅವ್ನು ಸ್ಟೆಪ್ನಿ ಎಲ್ಲ ಇಟ್ಕೊಂಬಂದ. ಟೈರ್ ಹಂಗೆ ಬಾಂಡ್ಲಿ ಹಾಕ್ಬಿಟ್ಟು ಅದ್ರಾಗ ಡಮ್ಮಿನಾಗೆ ಹಿಂಗೆ ಬಂದ. ಟ್ರಿಪ್ ಮಾಡ್ತೀರಾ ದುಡ್ಡಿಲ್ಲ ಅಂತ ಗೋಳಾಡ್ತೀವಿ ಅಂತ ಕೇಳಬೇಡ್ರಿ. ಒಂದು ಸ್ವಲ್ಪ ಅನ್ಸಿದನು ಬಾಡಿಗೆ ಡೌನ್ ಆಗ್ಬಿಟ್ಟಾವೆ 2 ಕಡೆನೂ. ನಿಲ್ಲಿಸ್ಬಾರ್ದಂತ ಓಡಿಸ್ತಾ ಇದೀವಿ ಅಷ್ಟೇ. ಗಾಡಿ 1 ಲಕ್ಷ ಒಂದೊಂದು ಕಂತು ಬರೋದು ನಮ್ಮ ಗಾಡಿವು. ಹೋದ ತಿಂಗಳು ಹಬ್ಬದಾಗೆ ಎಲ್ಲ 2 ಗಾಡಿ ಒಂದೊಂದು ವಾರ ನಿಲ್ಸಿದ್ವಲ್ಲ, 3 ಗಾಡಿನ ಅದೆಲ್ಲ ಕವರ್ ಮಾಡ್ಕೋಬೇಕಲ್ಲ ಗುರು. ನೋಡಿ ಹಿಂದೆ ಬರ್ತಾ ಇದ್ದಾನೆ, ಬನ್ನಿ ಹೋಗೋಣ ಮುಂದೆ. ನೋಡಿ ಸ್ನೇಹಿತರೆ, ಕರಿಮಲ್ಲ ದಾಟಿ ಹೈವೇ ಬಂದಿನಿ. ಅಲ್ಲಿ ನೀನು ಮಿರಜ್ಗಾಂವ್ ಹತ್ತತ್ರ ಇದ್ದೀನಿ. ಮಿರಜ್ಗಾಂವ್ ಯಾವುದಂದ್ರೆ ಎಲೆಕ್ಟ್ರಿಷಿಯನ್ ಅಂಗಡಿ, ಅಲ್ಲಿ ಹೋಗಿ ನಿಲ್ಸಿರ್ಬೇಕೇನೋ. ಸ್ವಾಮಿ ಮುಂದೆ ಹೋಗಿದ್ದಾನೆ. ನಾನು 60ರಾಗ ಹೋಗ್ತಾ ಇದ್ದೇನೆ ನೋಡಿ, ಜಾಸ್ತಿ ಹೊಡಿತಾ ಇಲ್ಲ. ಅವನು ಹೋಗಿದ್ದಾನೆ. ಇವಾಗ ಎಷ್ಟಾಗುತ್ತೋ ಅಷ್ಟು ಹೊಡಿತಿರ್ಬೇಕು 12 ಗಂಟೆ ತಗೋಣ. ಆಮೇಲೆ ಬಿಸಿಲಾಗುತ್ತೆ, ಆಮೇಲೆ ಸೈಡ್ ಹಾಕ್ಬಿಡೋಣ ನೋಡಿ. ಇವಾಗಲೇ ಹೋಗ್ತಾ ಇದ್ದಾನೆ. ಟೈಮ್ ಎಷ್ಟಾಯ್ತು ಗುರು, ಇನ್ನು 7:30. ಆರಾಮಾಗಿ ಇನ್ನೊಂದು 3 ಗಂಟೆ ಹೊಡಿಬೋದು. 10:30 11 ಗಂಟೆ ತಗೋಣ. ರಾತ್ರಿ ನಮ್ಗೆ ಫ್ರೆಂಡ್ ಒಬ್ಬನು ಸಿಕ್ಕಿದ್ದ. ನಮ್ಮ ಫ್ರೆಂಡ್ ಎಲ್ಲ ತಿಪ್ಪೇಶಿ ಫ್ರೆಂಡು, ಮಾನ್ಕಾಯಿ ಕೊಟ್ಟು ಹೋಗಿದ್ದಾನೆ ಅಂತ ಒಂದು ಕ್ರೇಟು ಆ ಗಾಡಿಗೆ. ಅಹಮದಾಬಾದ್ಗೆ ಹೋಗೋದು ಕ್ಯಾಂಟ್ರಿ ಗಾಡಿ ಇಟ್ಕೊಂಡಾನೆ. ಅವು ತೋಟಪ್ಪನ ಇಸ್ಕೋಬೇಕು. ನಾವು ಒಂಚೂರು ಮುಂದೆ ಹೋಗ್ಬಿಟ್ಟಾನೆ, ಕಣ್ಣಿಗೆ ಕಾಣಂಗಿಲ್ಲ ಅವನು, ಹಂಗೆ ಹೋಗಿದ್ದಾನೆ ನೋಡಿ. ಅಂದರೆ ನಾನು ಅಲ್ಲಿ ಒಂದು 2-3 ಟ್ರಾಲರ್ ಹಿಂದೆ ಹಾಕ್ಬಿಟ್ಟೆ, ಅವ್ನು ಮುಂದೆ ಹೋಗೋದಷ್ಟೇ ನೋಡಿ. ಒಂದು ಎಲೆಕ್ಟ್ರಿಷಿಯನ್ ಅಂಗಡಿ ಹತ್ರ ನಿಲ್ಸಿರ್ಬೋದೇನೋ, ನೋಡೋಣ ಬನ್ನಿ ಹೋಗಿ ಎಲೆಕ್ಟ್ರಿಷಿಯನ್ ಅಂಗಡಿ ಹತ್ರ ಸಿಗೋಣ. ಫೈನಲಿ ಮಿರಜ್ಗಾಂವ್ ಬಂದ್ವಿ. ಎಲೆಕ್ಟ್ರಿಷಿಯನ್ ಅಂಗಡಿ ಬಂದೈತೆ. ಇನ್ನೊಬ್ಬನ ಓಪನ್ ಮಾಡಿದ್ದಾನೆ, ಅವನ ಹತ್ರ ಹೋಗಿದ್ವಿ, ಕರ್ಕೊಂಬಂದಾನೆ ನೋಡಿ. ಹಗ್ಗ ಎಲ್ಲ ದಿಕ್ಕಪ್ಪಲಾಗಿದ್ದಾವೆ, ಕತ್ರಿ ಅಂತೂ ಇಲ್ಲ. ಈ ಕಡೆ ಲೆಫ್ಟ್ ಸೈಡಿಗೆ ಗಾಡಿ ವಾಲ್ತಾಯಿತ್ತು ಒಂಚೂರು, ಅದಕ್ಕೆ ಎಲ್ಲ ಕಡೆಗೆ ಬಂದಿದ್ದಾವೆ. ಲೋಡೇ ಸರಿಯಾಗಿ ಮಾಡಿಲ್ಲ ಗುರು ಈ ಸಲ. ಹೋದ್ಸಲಿ ಎಂತ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಬಂದಿದ್ದ. ಈ ಸಲ ಎಲ್ಲ ಇದಾಗ್ಬಿಟ್ಟಿದ್ದಾವೆ ಗುರು. ಬೀಮ್ಸ್ ಏನು ಗುರು ಕ್ರಾಕ್ ಬಂದ್ಬಿಟ್ಟ, ಲಾಂಗ್ ಬೀಮ್ಸು. ಅದಕ್ಕೆ ಗಾಡಿ ಲೆಫ್ಟ್ ಸೈಡಿಗೆ ಮನಗ್ತಾ ಇರೋದು. ನೋಡಿ ಗುರು ಹೆಂಗಾಗ್ಬಿಟ್ಟತ್ತೆ. ಓನರಿಗೆ ತೋರಿಸ್ಬೇಕು. ಟೈರ್ ಯಾವುದಂದ್ರೆ ಇದೇ ಟೈರ್ ತಂದು ಹಾಕಿರೋದು, MRF ಟೈರ್ ನೋಡಿ. ಶಿಷ್ಯ ಹೊಸ್ದಾಗಿ ಬಂದಾನೆ, ತಿಪ್ಪೇಶಿ ಶಿಷ್ಯ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸ್ತಾನೆ. ತಿಪ್ಪೇಶಿ ಬೀಮ್ಸ್ ನೋಡಲ್ಲ ನಂದು ಹೆಂಗಾಗೈತೆ, ಲಾಂಗ್ ಬೀಮ್ಸ್. ನಿನ್ನ ಗಾಡಿಗೆ ಹೆಂಗೈತೆ? ನಿಂದ್ರಾಗ ಕ್ರಾಕ್ ಬಂದೈತೆ ಲಾಂಗ್ ಬೀಮ್ಸ್ ನಿಂದು ಕ್ರಾಕ್ ಬಂದೈತೆ. ಅದಕ್ಕೆ ಕಣಲ್ಲ ಲೆಫ್ಟ್ ಸೈಡಿಗೆ ಗಾಡಿ ಜಾಸ್ತಿ ಹೋಗ್ತಿರೋದು. ಈಗ ಇಲ್ಲಿ ನೋಡಿ, ಇದು ವೆಲ್ಡಿಂಗ್ ಮಾಡಿರೋದು ಬಿಡು. ಇಲ್ಲೆಲ್ಲ ಕ್ರಾಕ್ ಬಂದೈತೆ. ಗ್ರೀಸ್ ಉಧರ್ ಕರ್ವಾಕ ಅಂಕಲ್ ಕರ್ದೋ ಮೇರೆ ಇಸ್ಕೋ ಕರ್. ನೋಡ್ಗೋರು ರೆಡಿ ಆಯ್ತು. ಇವನ್ ಗಾಡಿಗೆಲ್ಲ ಇಲ್ಲಿ ಸಾಕ್ಕೊಂಬಿಟ್ಟಾರ ಇವರು. ಇವನು ಪಾಪ ಆಡೆಲ್ ತೂರಿ ಬೋಲ್ಟ್ ಹಾಕಿದ್ವಿ, ಇವಾಗ ಅದಕ್ಕೆ ಗೊಬ್ಬಾಗೇನೆ. ಇವು ಲಾಂಗ್ ಟೀಸ್ನ ಬೋಲ್ಟ್ ಹೋಗಿದ್ವಲ್ಲ, ಅವು ಹಾಕಿದ್ವಿ. ಇಲ್ಲಿ ಸಾಕ್ಕೊಂಬಿಟ್ಟ ನೀವು ತಿಪ್ಪೇಶಿ. ಅದಕ್ಕೆ ಎಲ್ಲ ವೈರ್ನೆಲ್ಲ ಕಡ್ದಿಕ್ಕೆ ಸಾಕೆಟ್ನೆಲ್ಲ ರೆಡಿ ಮಾಡಿಸ್ತದಾನೆ. ಇನ್ನು ಚೆಸ್ಟ್ ಲೈಟ್ ಬರ್ತಿಲ್ಲ ತಿಪ್ಪೇಶಿ. ಇಲ್ಲಿ ಟೊಮೆಟೊ ಇಕ್ಕ ಇಲ್ಲಿ ಸಾಕ್ಬಿಟ್ಟ. ನನ್ನ ಗಾಡಿಯಾಗ ಇತ್ತು, ಇಲ್ಲಿ ಇಳಿಸ್ಬಿಟ್ಟ. ಅದನ್ನ ಬೆಕ್ಕು ಸಾಕಿ ಬಿಟ್ಟಿದ್ದೆ ಊರಕ್ಕೆ ಹೋದಾಗ. ಇಳಿದು ಹೋಗ್ಬಿಟ್ಟು ಅದು ಬೆಕ್ಕು ವಾಸನೆಗೆ.
ಸಿಗಲ್ಲ ಅದು. ಕಡಿಯೋದು ಮಾತ್ರ ಸಿಕ್ಕಿತ್ತು ಮೊನ್ನೆ ಹಾ ಜಾಗದ್ರ ಹಾ ನಾನೇ ಕೈ ಬಿಟ್ಬಿಟ್ಟೆ. ಹಾ ಹಿಂಗ್ ಮಾಡ್ತೀನಿ ಅಂತ ಗೊತ್ತಿದ್ರೆ ಕೈ ಬಿಟ್ಬಿಡ್ತಿದ್ದಲ್ಲೇ. ಅಯ್ಯೋ ನನ್ನ ಕಡೆ ರೈಸ್ ಬಾತ್ ಮಾಡಿದ್ವಿ, ಉಂಡ್ವಿ. ಸಾರಿ ಫ್ರೆಂಡ್ಸ್, ನಿಮ್ಮನ್ನು ಕರೀಲಿಲ್ಲ ಊಟಕ್ಕೆ, ಹೊಟ್ಟೆಸ್ಕೊಂಬಿಟ್ಟಿದ್ದ ಇವನು, ಅದಕ್ಕೆ ಬೇಗ ಬೇಗ ಉಂಡ್ವಿ. ತಟ್ಟೆ ತೊಳಿತದಾನೆ. ಇವಾಗ ಇನ್ನೇನು ಹೊರಡೋದೆ. 9:15 ಆಯ್ತು ಕರೆಕ್ಟಾಗಿ. 1:15 ಗಂಟೆ 8 ಗಂಟೆಗೆಲ್ಲ ಇದ್ದಿದ್ದು. ತಟ್ಟೆ ಕ್ರೇಟ್ನೆಕ್ ಹಾಕಿ, ತಟ್ಟೆ ನಿಮ್ಮ ತಗೊಂಡು ಎಲ್ಲ ಕ್ರೇಟ್ನೆಕ್ ಹಾಕಿಲ್ಲ, ತಗೊಂಡೋಗುವಂತೆ. ಹೊರಟಿ ನೋಡಿ, ರೆಡಿ ಮಾಡಿಸ್ಕೊಂಡ. ಬಿಸಿಲು ಕಾಣ್ತೈತೆ. ಇವಾಗ ಇನ್ನೇನು ಇಲ್ಲಿಂದ ಒಂದು 60 ಕಿಲೋಮೀಟ್ರು, ಇನ್ನು 2 ಅವರ್ ಹೋದರೆ ಸಾಕು. ಸ್ಟಾಪ್ ಮಾಡ್ತಿರೋದೆ. ನಡೆ ತಿಪ್ಪೇಶ್ ಇಳಿಯ, ಟೈಮ್ ಆಯ್ತು, ಹೋಗೋಣ ಬನ್ನಿ, ಹೊರಡೋಣ. ನೋಡಿ ಸ್ನೇಹಿತರೆ, ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಬಿಸಿಲಾಗ್ತೈತೆ. ಇನ್ನು 9:15 ಟೈಮು. 9:15ಗೆ ಬಿಸಿಲು ಹೊಡಿತೈತೆ. ಎಲ್ಲಿ ನಿಲ್ಲೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅದೇ ನಮ್ಮದು ರೆಗ್ಯುಲರ್ ಬಂಕ್ ಐತಲ್ಲ, ಪೆಟ್ರೋಲ್ ಬಂಕು, ಹೋಗ್ತಾ ಬರ್ತಾ ಡೀಸೆಲ್ ಹಾಕ್ತೀವಲ್ಲ, ಆ ಬಂಕಿಗೆ ಹೋಗ್ಬೇಡ ಅಂತ ಎಷ್ಟು ಐಡಿಯಾ ಹಾಕಿದ್ದೀವಿ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆಯ್ತು, ಆರಾಮಾಗಿ 3 ಗಂಟೆ ಹಂಗೆ ಬಿಟ್ಟರೆ ಆಯ್ತು. ನಮ್ಮ ಫ್ರೆಂಡ್ ಒಬ್ಬನು ಬರ್ತಾನೆ ರಾಜಸ್ಥಾನೇನು, ಅವನು ಮಾತಾಡ್ಸ್ಕೊಂಡು ಹೋದ್ರೆ ಆಯ್ತು. ಅವ್ನು ಹಿಂದೆ ಬರ್ತಿದ್ದಾನೆ. ರಾತ್ರಿ ಫೋನ್ ಮಾಡಿದರೆ ಸಿಗನು, ನಾವು ಫೋನ್ ಮಾಡಿಲ್ಲ. ನಾವು ಟಿಂಬ್ರುಡಿಯಾಗ ಮಕ್ಕಂಡೀವಿ. ಅವನು ಇನ್ನು ಟಿಂಬ್ರುಣಿಯಿಂದ ಹಿಂದೆ ಒಂದು 40-30 ಕಿಲೋಮೀಟ್ರ್ ಹಿಂದೆ ಮಕ್ಕಂಡಾನೆ. ಇವಾಗ ಫೋನ್ ಮಾಡ್ದೆ, ಎಲ್ಲದಿರ ಅಂತಂದ್ರು, ಹಿಂಗದೇ ಅಂದಾಗ ಸರಿ ಆಯ್ತು ಬರ್ತೀನಿ ಅಂದ. ನಾನು ಹೇಳಿದೆ, ನಗರ್ನಾಗ ನಾವು ನಿಲ್ಲಿಸ್ತೀವಲ್ಲ, ನೋಡಿದ್ದೆಲ್ಲ ಬಂಕು, ಅಲ್ಲಿ ಇರ್ತೀವಿ ಬಾ ನಗರ್ನಾಗ ಲಾಸ್ಟಿಗೆ ಅಂತಂದು. ಸರಿ ಅಂತ ಅದಕ್ಕೆ ಹೋಗ್ತಾ ಹುಡುಗರು ಎಲ್ಲ ಬಿಸ್ಲಿಗೆ ಸೈಡ್ ಆಗ್ತಾ ಇದ್ದಾರೆ. ನಾವು ಇನ್ನೇನು ಹೋಗೋಣ. ನೈಟೆಲ್ಲ ಬಂದಿರೋವು, ಅಲ್ಲಿ ಹೋಗ್ತಾ ಇತ್ತು ನೋಡಿ ನಮ್ಮ ಗಾಡಿ. ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರ್ರ ನನಗೆ ಬನ್ನಿ ಹೋಗ್ತೀವಿ ನೋಡಿ. ಇವಾಗ ಗಾಡಿ ಹೋಗ್ತಾ ಐತೆ. ಅಂದರೆ ಅದು ಹೈಟೆಕ್ ಎಲ್ಲ ಕಟ್ಟಾಗಿದ್ದು. ವಾರಣಾಸಿಗೆ ಹೋದಾಗ, ಎಳ್ಳೀರು ತುಂಬ್ಕೊಂಡು ಹೋದಾಗ ಹೈಟೆಕ್ ಬೇರೆದು ಹಾಕಿ ಬಾಡಿ ಒಂಚೂರು ಓಪನ್ ಆಗಿತ್ತು. ಮಂತ್ರಾಲಯದಿಂದ ಪೈಪ್ ತುಂಬಿದಾಗ ಅದಕ್ಕೆ ಒಂಚೂರು ಗಾಡಿ ಹತ್ಲಾಗಿತ್ಲ ಕಾಣೋದು. ಅದನ್ನೆಲ್ಲ ಸೀದಾ ಮಾಡಿದ್ದಾರೆ. ಏನು ಅದಕ್ಕೆ ಪ್ಲಾಟ್ಫಾರಮ್ ಅಲ್ಲಿಗೆ ರೀಸೆಟ್ ಮಾಡ್ಬೇಕಷ್ಟೇ. ನೋಡಿ ಹೆಂಗೆ ಕಾಣ್ತಿದೆ ಗಾಡಿ. ಟಾರ್ಪಲ್ ಎಲ್ಲ ಹೋಗ್ಬಿಟ್ಟದ್ ಗುರು, ಹೊಸ ಟಾರ್ಪಲ್ ತಗೋಬೇಕು. ಅದಕ್ಕೆ ನೋಡ್ಬೇಕು. ಓನರ್ ಅಲ್ಲೇ ತಗೊಳ್ರಿ ಅಂತ ಹೇಳಿದ್ದಾರೆ ನಮ್ಮ ಮಾಲೀಕರು. ಶಿಷ್ಯ ತಗೊಂತಾನೆ ನನಗೆ ಗೊತ್ತಿಲ್ಲ. ನೋಡಿದ್ರು ರೀಲ್ಸ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಕಬ್ಬಿನಲ್ಲಿ ಕುಡಿಯೋಣ ಅಂತ ಬಂದಿವಿ. ಇನ್ನೂ ರೆಡಿ ಮಾಡ್ತಾ ಇದ್ದ ಹುಡುಗ. ಎಲ್ಲ ಹೆಂಗೆ ಕೂತ್ಕೊಂಡಿದ್ದೀವಿ ನೋಡಿ ಸಾಲಿಗೆ. ಇವನು ಇವಾಗ ಎಷ್ಟು ಒಂದು ಅರ್ಧ ಜಗ್ ಸೀದಾ ಕುಡಿತಾನೆ. ಎಂತಿಪ್ಪ, ಅರ್ಧ ಜಗ್ ಕುಡಿದ್ರೆ ಹೊಟ್ಟೆನೇ ಫುಲ್ ಆಗಿಬಿಡ್ತೈತೆ, ತಣ್ಣಗೆ ಮಕ್ಕೋಬೋದು. ಇದು ಒರಿಜಿನಲ್ ನ್ಯಾಚುರಲ್ ಜ್ಯೂಸು. ಇವನು ಎಲ್ಲೂ ರೆಡ್ ಬುಲ್ ಎಲ್ಲ ಕುಡಿತಾನಲ್ಲ, ಅದು ಚೆನ್ನಾಗಿರಲ್ಲ, ಅದು ಕುಡಿಬಾರ್ದು, ಅದು ಆರೋಗ್ಯಕ್ಕೆ ಹಾನಿಕರ. ಎಲ್ಲಿ ಒಂದು 2 ದಿವಸ ಕುಡ್ದ, ಇವಾಗ ಬಿಟ್ಬಿಟ್ಟಾನೆ. ಯಾಕೋ ನಮಗೆ ಒಂದು ದಿವಸ ಕೊಟ್ಟಿದ್ದ, ನಾವು ಕುಡಿಲಿಲ್ಲ. ನಿನಗೆ ಕೊಡ್ಸಿದ್ದಿಲ್ಲ ತಮ್ಮ, ಎಲ್ಲೋ ಕೊಡ್ಸಿದಾನೇನು. ಹಿಂದೆ ನೀರು ಬರ್ತಾವೆ ನೋಡಿ, ಇಬ್ರು ಫ್ರೆಶ್ ಆಗಿಬಿಡ್ರಿ, ನಮಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಡಾಬಾ ಐತೆ ನೋಡ್ರಿ, ಡಾಬಾದಾಗ ಸ್ನಾನ ಮಾಡ್ರಿ, ನಮ್ಮದೇ ಎಲ್ಲ. ಇವಾಗ ಎದ್ದು ಹೊರಟಿದ್ದೀವಿ ನೋಡಿ ಸ್ನೇಹಿತರೆ. 3 ಗಂಟೆ ಆಗೈತೆ ಕರೆಕ್ಟಾಗಿ. 3 ಗಂಟೆ ಟೈಮ್ಗೆ ಎದ್ದು ಹೊರಟಿವಿ 2 ಗಾಡಿನೂ. ಯಾವುದೋ ಹೋಟ್ಲು, ರಾಜಸ್ಥಾನಿ ಹೋಟ್ಲು. ನಾನೆಲ್ಲ ಬೇಜ ಹೋಟ್ಲು ಅಂದ್ಕೊಂಡೆ. ಒಳ್ಳೆ ನಿದ್ದೆ, ಒಂದು ಕಡೆ ಸೆಕೆ ನೋಡಿ ಹೆಂಗಾಗುತ್ತೆ. ಸೆಕೆಗೆ ಅಲ್ಲಿ ನಿದ್ದೆ ಕಣ್ಣು ಹೆಂಗಾಗಿದ್ದಾವೆ. ಅದಕ್ಕೆ ಗೋಣಿಚಿ ಲಾಸ್ ಅಂದ್ರೆ ಅದು ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತೈತೆ. ಅದು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೇನು ಸಿಂಗಲ್ ರೋಡ್. ಇಲ್ಲಿಂದ ಒಂಚೂರು ಮುಂದೆ ಹೋದಟ್ಟಿಗೆ ಇಲ್ಲೇ ಲಾಸ್ಟ್ ಡಬಲ್ ರೋಡು. ಕಿಲೋಮೀಟ್ರ್ ಹೋದರೆ ಸಿಂಗಲ್ ರೋಡ್ ಬರುತ್ತೆ. ಬನ್ನಿ ಮುಂದೆ ಇನ್ನೊಂದಾಗೆಲ್ಲ ಕಬ್ನಲ್ಲಿ ಕುಡಿಯೋದು ನೋಡಿ ಸ್ನೇಹಿತರೆ. ಇಷ್ಟ ತಕ್ಕನ ಕಿತ್ತೋಗಿರೋ ರೋಡಕ್ಕೆ ಬಂದು ಇವಾಗ ಒಳ್ಳೆ ರೋಡಿಗೆ ಬರ್ತಾ ಇದೀವಿ. ಇವ್ನು ಇಂಡಿಕೇಟ್ರ್ ಎತ್ಲಾಗ ಹಾಕ್ಯಾನೆ ಗಾಡಿ ಹೋಗ್ತಿರೋದು ಎತ್ಲಾಗ ಹೋಗ್ತೈತೆ ನೋಡಿ. ಲೆಫ್ಟಿಂದ ಇಂಡಿಕೇಟ್ರ್ ಹಾಕ್ಯಂಡು ರೈಟಿಗೆ ಹೋಗ್ತದಾನೆ. ಯಾವುದೋ ಗೊಬ್ಬರ ಹೊಡಿಯೋ ಗಾಡಿ. ಇವನು ರೋಡ್ ಇವ್ರು ಅಪ್ಪಂದು ಅಂದ್ಕೊಂಡ್ರಿ. ಗಡ್ಡಿ ಮಕ್ಳು ರೋಡಾಗೆ ನಿಲ್ಲಿಸ್ತಾರೆ ಗಾಡಿನ, ಸೈಡಿಗೆ ನಿಲ್ಸಲ್ಲ ಗುರು. ದುರಂಕಾರ ಜಾಸ್ತಿ. ಅವ್ರೂರೆಲ್ಲ ಇದು ಮನೆ ಕಾಂಪೌಂಡ್ ಒಳಗೆ ನಾಯಿ ಇದ್ರೆ ನಾಯಿ ಸಿಂಹ ಹಾಕ್ಬಿಡ್ತದೆ ಗುರು, ಬೀದಿ ನಾಯಿನು. ಹಂಗೆ ನಮ್ಮ ಮಕ್ಕಳು
ಊರಿಂದ ಬೇರೆ ಸ್ಟೇಟಿಗೆ ಹೋದ್ರೆ ಇದು ಬೀಜ ಹೊಡೆದು ಓರಿ ಹಾಕ್ಬಿಡ್ತಾರೆ ನೋಡಿ. ಇವನು ಒಂಚೂರು ಲೆಫ್ಟ್ ಸೈಡಿಗೆ ಆ ಕಡೆಗೆ ತಕೊಂಡ್ರೆ ನಮ್ಮ ಗಾಡಿ ಪಾಸ್ ಆಗುತ್ತೆ, ಆದ್ರೆ ತಗೊಳಲ್ಲ ಇವನು, ಹೋಗೋದಿಲ್ಲ ಇವನು. ಬಟ್ಟೆ ಉರಿ ಬೊಡ್ಡಿ ಮಕ್ಕಳಿಗೆ ಹೋಗೋಕ್ಕೆ ಬಿಡಲ್ಲ ಮುಂದೆ ಅಂತ ನನ್ನ ಮಕ್ಳು ಇವರು ನೋಡಿ. ಸಿಕ್ಕೇಶನ್ ಮುಂದೆ ಹೋಗ್ತಿದ್ದಾನೆ. ಎಲ್ಲ ಇದು ರೇಷನ್ ತಗೊಬೇಕು, ಎಣ್ಣೆ ಅಕ್ಕಿ ಎಲ್ಲ ಖಾಲಿ ಆಗೈತೆ. ತಾಣಂತೂ ಸಿಗೋಣ ಬನ್ನಿ.